ರಾಮಚಂದ್ರ ಏಕೆ ಹೀಗೆ ಮಾಡಿದೆ? ಆಲಿಯಿಂದ ನನ್ನನ್ನು ಈ ರೀತಿ ಘಾಸಿಗೊಳಿಸುವುದರ ಬದಲು ನೀನೇ ಕೊಂದು ಬಿಡಬಹುದಾಗಿತ್ತಲ್ಲವೇ? ಸಾವಧಾನ ಸುಗ್ರೀವ ಪ್ರಭು, ಸಾವಧಾನ. ಆತುರದಲ್ಲಿ ಆಡಬಾರದ ಮಾತು ಬಾಯಿಂದ ಬಂದು ಬಿಟ್ಟಿತು. ಇಲ್ಲ, ನಾನು ವಿವೇಕ ಶೂನ್ಯನಾಗಿ ವರ್ತಿಸುತ್ತಿಲ್ಲ ಹನುಮಂತ. ಆದರೆ ರಾಮನು ಏಕೆ ಹೀಗೆ ಮಾಡಿದನೆಂದು ನಾನು ಕೇಳುತ್ತಿರುವುದು ನ್ಯಾಯವಾಗಿಯೇ ಇದೆ ಎಂದು ನಾನು ಭಾವಿಸುತ್ತೇನೆ. ಹೌದು ಹನುಮಂತ, ಸುಗ್ರೀವನಿಗೆ ಆ ಅಧಿಕಾರವಿದೆ. ರಾಘವ, 7 ಸಾಲು ವೃಕ್ಷಗಳನ್ನು ಒಂದೇ ಬಾಣದಿಂದ ನೀನು ಧರೆಗೊಳಿಸಿದಾಗಲೇ ನಿನ್ನ ಪರಾಕ್ರಮವೆಷ್ಟೆಂದು ನನಗೆ ಮನವರಿಕೆಯಾಗಿದೆ. ವಾಲಿಯನ್ನು ಯುದ್ಧಕ್ಕೆ ಕರೆಯುವಂತೆ ನೀನೇ ನನ್ನನ್ನು ಪ್ರಚೋದಿಸಿದೆ. ಆದರೆ ವಾಲಿಯತ್ತ ಬಾಣ ಪ್ರಯೋಗಿಸದೆ ನಾನು ಈ ರೀತಿ ಚಿಂತಾಜನಕವಾಗುವಂತೆ ಏಕೆ ಮಾಡಿದೆ ರಾಮಚಂದ್ರ? ಏಕೆ ಮಾಡಿದೆ? ಅದಕ್ಕೆ ಕಾರಣವಿದೆ ಸುಗ್ರೀವ. ವೃತ ರಾಮನನ್ನು ಆಕ್ಷೇಪಿಸಬೇಡ. ಕಾರಣ ಅಂತ ಕಾರಣವಾದರೂ ಏನು ಲಕ್ಷ್ಮಣ? ಈ ರೀತಿ ನೆಪ ಹುಡುಕುವುದರ ಬದಲು ನೇರವಾಗಿ ವಾಲಿಯನ್ನು ಕೊಲ್ಲುವುದಿಲ್ಲ ಎಂದು ಹೇಳಿಬಿಟ್ಟಿದ್ದರೆ ಅವನನ್ನು ಯುದ್ಧಕ್ಕೆ ಕರೆದು ಈ ರೀತಿ ಪೆಟ್ಟುಗಳನ್ನು, ಅವಮಾನವನ್ನು ಅನುಭವಿಸಬೇಕಾಗಿರಲಿಲ್ಲ. ಸುಗ್ರೀವ, ನೀನು ಕೋಪದಿಂದ ನನ್ನನ್ನು ಆಕ್ಷೇಪಿಸುತ್ತಿರುವೆ ಎಂದು ನಾನು ಬೇಸರ ಮಾಡಿಕೊಳ್ಳುವುದಿಲ್ಲ. ಆದರೆ ನಾನು ಬಾಣವನ್ನು ಏಕೆ ಪ್ರಯೋಗಿಸಲಿಲ್ಲವೆಂದು ಕೇಳು. ಸುಗ್ರೀವ, ನೀನು ಹಾಗೂ ವಾಲಿ ಜೊತೆಗೆ ನಿಂತಾಗ ವಾಲಿ ಯಾರು, ಸುಗ್ರೀವ ಯಾರು ಎಂದು ಕಂಡು ಹಿಡಿಯಲಾಗುವುದಿಲ್ಲ. ನಿಮ್ಮ ರೂಪ, ದೇಹ ದಾಢ್ಯ, ಭಂಗಿ ಎಲ್ಲವೂ ಏಕರೂಪವಾಗಿವೆ. ವಾಲಿಗೆ ಬಿಟ್ಟ ಬಾಣ ನಿನ್ನನ್ನು ಘಾತಿಸಿದರೆ ಎಂದು ನಾನು ಭಯದಿಂದ ತಟಸ್ಥನಾಗಬೇಕಾಯಿತು. ಹೌದು ಸುಗ್ರೀವ, ನಿಮ್ಮಿಬ್ಬರ ರೂಪ ಸಾದೃಶ್ಯದಿಂದ ನನಗೂ ಗೊಂದಲ ಉಂಟಾಯಿತು. ನನ್ನ ಮಾತು ನಂಬು ಸುಗ್ರೀವ. ರಾಮಚಂದ್ರ, ನಿಮ್ಮ ಮಾತು ಸರಿಯಾಗಿದೆ. ಎಷ್ಟೋ ವರ್ಷಗಳ ಬಳಿಕ ನಮಗೆ ಒಂದೊಂದು ಸಲ ಇಂತಹ ಸಂದಿಗ್ಧ ಉಂಟಾಗುವುದು ಎಂದ ಮೇಲೆ ಮೊದಲ ಸಲ ನೋಡಿದಾಗ ನಿಮಗೆ ಇಂತಹ ಗೊಂದಲ ಉಂಟಾಗುವುದು ಸಹಜ. ಹೌದು, ನಾವಾದರೂ ಇದನ್ನು ಮೊದಲೇ ಹೇಳಬೇಕಾಗಿತ್ತು. ಸುಗ್ರೀವ ಮಿತ್ರ, ಈಗಲಾದರೂ ನನ್ನ ಮೇಲಿನ ಕೋಪ ಹೋಯಿತೆ? ನಾನು ತಪ್ಪು ಮಾಡಿಲ್ಲವೆಂದು ನಿನಗೆ ನಂಬಿಕೆ ಬಂತೆ? ನಿನ್ನ ಮಾತು ನಿಜ ರಾಮಚಂದ್ರ. ಈಗ ನನಗೆ ನಂಬಿಕೆ ಬಂತು. ನಾನು ಆಕಸ್ಮಿಕವಾಗಿ ಆತುರಪಟ್ಟು ಬಾಣವನ್ನು ಪ್ರಯೋಗಿಸಿ ನೀನು ಅವಸಾನ ಹೊಂದಿದ್ದರೆ ನಾನು ಅಪಕೀರ್ತಿಗೆ ಗುರಿಯಾಗುತ್ತಿರಲಿಲ್ಲವೇ? ಹೌದು ರಾಮಚಂದ್ರ, ವೃತ ನಿನ್ನನ್ನು ಆಕ್ಷೇಪಿಸಿದ್ದಕ್ಕೆ ನನ್ನನ್ನು ಕ್ಷಮಿಸು. ಮಿತ್ರ, ಈಗ ನಾನು ನನ್ನ ಸೋದರ ಲಕ್ಷ್ಮಣ ನಿನ್ನ ಅಧೀನದಲ್ಲಿದ್ದೇವೆ. ನಿನಗೆ ಅಭಯವನ್ನು ನೀಡಿ ನಿನ್ನನ್ನು ಕೊಲ್ಲುವುದು ಮಹಾಪಾತಕವಾಗುತ್ತದೆ. ಸುಗ್ರೀವ, ಈಗ ನೀನು ಮತ್ತೆ ವಾಲಿಯ ಗುಹೆಯ ಬಳಿಗೆ ಹೋಗಿ ಅವನನ್ನು ಮತ್ತೆ ಯುದ್ಧಕ್ಕೆ ಆಹ್ವಾನಿಸು. ಮತ್ತೆ ಯುದ್ಧಕ್ಕೆ ಕರೆಯುವುದೇ? ಇಲ್ಲ, ಈ ಸಾರಿ ಅವನ ಕೈಗೆ ಸಿಕ್ಕರೆ ಅವನು ನನ್ನನ್ನು ಕೊಂದೇ ಬಿಡುತ್ತಾನೆ. ಸಂದೇಹ ಬೇಡ ಮಿತ್ರ, ಈ ಸಲ ನಾನು ವಾಲಿಯನ್ನು ಖಂಡಿತ ಸಂಹರಿಸುತ್ತೇನೆ. ಆದರೆ ಅದಕ್ಕೆ ಮೊದಲು ನಿನ್ನನ್ನು ಗುರುತಿಸಲು ನಾವು ಒಂದು ಗುರುತನ್ನು ಮಾಡಿಕೊಳ್ಳಬೇಕು. ಅದು ಹೇಗೆ? ಶುಭ ಲಕ್ಷಣಯುಕ್ತವಾದ ಒಂದು ಹೂಮಾಲೆಯನ್ನು ನಮ್ಮ ಪ್ರಭುವಿನ ಕೊರಳಿಗೆ ಹಾಕಿ ಸುಲಭವಾಗಿ ಗುರುತಿಸಬಹುದು. ಒಳ್ಳೆ ಆಲೋಚನೆ ಹನುಮಂತ. ಆ ಗುರುತಿನಿಂದ ನಾನು ವಾಲಿಯ ಮೇಲೆ ಬಾಣ ಪ್ರಯೋಗ ಮಾಡಬಹುದು. ತ್ರಿಜಟೆ, ರಾವಣನಿಗೆ ಒದಗಿದ ನಂದಿಯ ಶಾಪದ ಬಗ್ಗೆ ಹೇಳುತ್ತೇನೆ ಎಂದೆ. ಹೇಳುತ್ತೇನೆ ಸೀತೆ. ದಶಕಂಠ ರಾವಣ ಅಲಕಾನಗರಿಯಲ್ಲಿ ಜಯ ಸಾಧಿಸಿದ. ಕುಬೇರನ ಪುಷ್ಪಕ ವಿಮಾನವನ್ನು ಎತ್ತಿಕೊಂಡು ಕೈಲಾಸ ಪರ್ವತದ ಕಡೆಗೆ ಬಂದ.
ಮಾರೀಚ, ಆ ಹೇಳಿ ಕುಬೇರ ಓಡಿ ಹೋದ. ಇನ್ನು ಈ ಪುಷ್ಪಕ ವಿಮಾನ ನಮ್ಮದೇ. ಮಾರೀಚ, ಈ ಪುಷ್ಪಕ ವಿಮಾನ ನಿಲ್ಲಲು ಕಾರಣವೇನು? ದೇವ, ದಾನವ, ಯಕ್ಷ, ಗಂಧರ್ವ ಯಾರೇ ಆದರೂ ಇತ್ತ ಕಡೆ ಸಂಚರಿಸುವ ಹಾಗಿಲ್ಲ. ನಾನು ಕೆರಳಿದರೆ ಆ ಶಂಕರನು ವಿಹರಿಸುತ್ತಿರುವ ಈ ಪರ್ವತವನ್ನೇ ಕಿತ್ತೆಸೆಯುತ್ತೇನೆ. ಎಲ್ಲವೋ ರಾವಣ, ಮೂರ್ಖನಂತೆ ವರ್ತಿಸಬೇಡ. ಮೂರ್ಖನಂತೆ ವರ್ತಿಸುತ್ತಿರುವುದು ನಾನಲ್ಲ, ನೀನು. ಮಂಗನಂತೆ ಕುಚೇಷ್ಟೆಯ ಮಾತುಗಳನ್ನಾಡುತ್ತಿರುವ ದುರುಳ. ಎಲ್ಲವೋ ದುರಂಕಾರಿ, ನನ್ನನ್ನೇ ಮಂಗನೆಂದು ಹೀಯಾಳಿಸಿದಲ್ಲವೇ? ಆ ಮಂಗನ ಮುಖದ ವಾನರೇ ನಿನ್ನ ಅಪಜಯಕ್ಕೆ ಕಾರಣವಾಗಲಿ. ಹೀಗೆ ರಾವಣ ನಂದಿಯ ಶಾಪಕ್ಕೆ ಗುರಿಯಾದ. ಹಾಗಾದರೆ ಅಜೇಯನೆಂದು ಅಹಂಕಾರದಿಂದ ಮೆರೆಯುತ್ತಿರುವ ಆ ರಾವಣನ ಮೇಲೆ ವಾನರರು ಹೋರಾಡಬಹುದು, ಅವನನ್ನು ಸೋಲಿಸಬಹುದು. ಜೈ ಲಂಕೇಶ್ವರ. ಪ್ರಭು, ನಾವು ನಿಮ್ಮ ಆಜ್ಞೆಯಂತೆ ದಂಡಕಾರಣ್ಯಕ್ಕೆ ಹೋಗಿ ಬಂದೆವು ಪ್ರಭು. ರಾಮ ಲಕ್ಷ್ಮಣರ ವಿಷಯವೇನಾದರೂ ತಿಳಿಯಿತೆ? ತಿಳಿಯಿತು ಪ್ರಭು, ಅದಕ್ಕಾಗಿ ಬಂದೆವು. ಸೀತೆಯ ವಿಯೋಗದಿಂದ ಬದುಕಿದ್ದಾರೋ ಅಥವಾ ಸತ್ತೇ ಹೋದರೋ? ಎರಡೂ ಅಲ್ಲ ಪ್ರಭು, ಅವರು ದಂಡಕಾರಣ್ಯದಲ್ಲೇ ಇಲ್ಲವೆಂಬ ವಿಷಯ ತಿಳಿಯಿತು ಪ್ರಭು. ದಂಡಕಾರಣ್ಯದಲ್ಲಿ ಇಲ್ಲವೇ? ಅಂದರೆ ಅವರಿಗೆ ನಮ್ಮ ಹಾಗೆ ಮಾಯಾ ವಿದ್ಯೆ ಏನಾದರೂ ಬರುತ್ತದೆಯೇ? ಪ್ರಭು, ಅವರು ಸೀತೆಯನ್ನು ಹುಡುಕುತ್ತಾ ಕಿಷ್ಕಿಂಧೆಯತ್ತ ಸಾಗಿದ್ದಾರೆಂದು ನಮಗೆ ತಿಳಿಯಿತು. ಕಿಷ್ಕಿಂಧೆಯತ್ತ? ಅಲ್ಲಿ ಮಹಾಪರಾಕ್ರಮಶಾಲಿಯಾದ ವಾಲಿ ಇದ್ದಾನಲ್ಲ. ಆ ವಾಲಿಯ ಪರಾಕ್ರಮ ತಮಗೆ ತಿಳಿದಿಲ್ಲವೇ ಪ್ರಭು? ಹಿಂದೆ ಅವನು ನಿಮ್ಮನ್ನು... ಸಾಕು ಸಾಕು, ಮುಂದೆ ಮಾತನಾಡುವುದು ಬೇಡ. ನೀವುಗಳು ಎಚ್ಚರಿಕೆಯಿಂದ ಗೂಢಚರ್ಯೆಯನ್ನು ಮಾಡಬೇಕು. ಏನಾದರೂ ವಿಶೇಷವಾದ ವಿಷಯವಿದ್ದರೆ ನನಗೆ ಬಂದು ತಿಳಿಸಿ. ಪ್ರಭು. ಜೈ ಲಂಕೇಶ್ವರ. ಈ ರಾಮ ಲಕ್ಷ್ಮಣರು ಕಿಷ್ಕಿಂಧೆಯ ಕಡೆ ಏಕೆ ಹೋದರು? ಆಕಸ್ಮಿಕವಾಗಿ ಹೋದರೆ ಅಥವಾ ಆ ವಾಲಿ ನಿಜಕ್ಕೂ ಮಹಾಪರಾಕ್ರಮಶಾಲಿ? ಇವರೇನಾದರೂ ಅವನ ಬೆಂಬಲ ಪಡೆದರೆ? ಸುಗ್ರೀವ, ಆ ವಾಲಿಯನ್ನು ಮತ್ತೊಮ್ಮೆ ಕರೆ. ರಾಮಚಂದ್ರ, ವಾಲಿಯನ್ನು ಸಂಹಾರಗೊಳಿಸುವನೆಂಬ ನಿನ್ನ ಪ್ರತಿಜ್ಞಾವಚನವನ್ನು ಸಫಲಗೊಳಿಸು. ಸುಗ್ರೀವ ಪ್ರಭು, ಈಗ ನಿನ್ನನ್ನು ರಾಮಚಂದ್ರ ಪ್ರಭು ಸುಲಭವಾಗಿ ಗುರುತಿಸಬಹುದು. ಮಿತ್ರ, ಆ ವಾಲಿಯಿಂದ ಉಂಟಾಗಿರುವ ಭಯವನ್ನೆಲ್ಲ ನಾನು ನನ್ನ ಒಂದೇ ಬಾಣದಿಂದ ಮುಗಿಸುತ್ತೇನೆ. ಹೌದು ಸುಗ್ರೀವ, ನೀನು ಆ ವಾಲಿಯನ್ನು ಮತ್ತೊಮ್ಮೆ ಕರೆ. ಅವನು ಕೆರಳಿ ವೇಗದಿಂದ ಬರುತ್ತಾನೆ. ಈ ಸಲ ನನ್ನ ಸಹೋದರನ ಬಾಣದಿಂದ ನಿನ್ನ ಆಕಾಂಕ್ಷೆ ಈಡೇರುತ್ತದೆ. ಈಗ ಅವನು ಬಹುಶಃ ತನ್ನ ರಾಣಿವಾಸದಲ್ಲಿರಬಹುದು. ಸ್ತ್ರೀಯರೊಂದಿಗೆ ಇರುವಾಗ ಯಾರೇ ವೀರನಾದರೂ ತನ್ನ ಶತ್ರುವಿನ ಕೆಣಕು ನುಡಿಗಳನ್ನು ಸಹಿಸುವುದಿಲ್ಲ. ವಾಲಿ, ರಾತೃದ್ರೋಹಿ, ಹೊರಗೆ ಬಾ. ಈ ಸಲ ನನ್ನ ಶೌರ್ಯವನ್ನು ನೋಡು. ನಿನ್ನಿಂದ ನನಗಾದ ಅನ್ಯಾಯದ ಪ್ರತಿಕಾರವನ್ನು ತೀರಿಸಿಕೊಳ್ಳದೆ ಬಿಡುವುದಿಲ್ಲ. ಎಲ್ಲವೋ ವಾಲಿ,
ಹೊರಗೆ ಬಾ. ನಿಲ್ಲಿ ಸ್ವಾಮಿ, ನೀವೀಗ ಸುಗ್ರೀವನೊಡನೆ ಯುದ್ಧಕ್ಕೆ ಹೋಗುವುದು ನನಗೆ ಸರಿಯೆನಿಸುತ್ತಿಲ್ಲ. ಪ್ರಿಯೆ, ಎಂದು ತಡೆದ ನೀನು ಹಿಂದೇಕೆ ನನ್ನ ತಡೆಯುತ್ತಿರುವೆ? ಆ ನೀಚ ಸುಗ್ರೀವ ನನ್ನಿಂದ ಗಾಯಗೊಂಡು ಓಡಿ ಹೋಗಿ ಮತ್ತೆ ಬಂದು ಕೆರಳಿದರೆ ಯಾರು ತಾನೇ ಸುಮ್ಮನಿರುತ್ತಾರೆ? ಅದೇ ಕಾರಣಕ್ಕೆ ಸ್ವಾಮಿ ನಾನು ಬೇಡವೆನ್ನುತ್ತಿರುವುದು. ಅದೇ ಕಾರಣವೆಂದರೆ? ಸ್ವಾಮಿ, ನಿಮ್ಮಿಂದ ಪೆಟ್ಟು ತಿಂದು ಪರಾಜಿತನಾಗಿ ಓಡಿ ಹೋದ ಸುಗ್ರೀವ ಮತ್ತೆ ನಿಮ್ಮನ್ನು ಯುದ್ಧಕ್ಕೆ ಕರೆಯುತ್ತಿದ್ದಾನೆಂದರೆ ಇದರಲ್ಲಿ ಬೇರೆ ಏನೂ ಇದೆ. ಏನಿರುತ್ತದೆ ತಾರೆ? ಅವನ ಜೀವ ಉಳಿದಿದೆ, ಅಹಂಕಾರ ಕೆರಳಿದೆ. ಅವೆರಡನ್ನು ಈಗಲೇ ಅಡಗಿಸಿ ಬರುತ್ತೇನೆ. ಬೇಡ ಸ್ವಾಮಿ. ಹೊರಗೆ ಬಾ, ಬಾ ಹೊರಗೆ. ಕೇಳಿದಿರಾ? ಅವನು ಇಷ್ಟು ಧೈರ್ಯವಾಗಿ ಕರೆಯುತ್ತಿರುವುದನ್ನು ನೋಡಿದರೆ ನೀವು ಕೆರಳಿ ಹೊರಬರಬೇಕೆಂಬ ಉದ್ದೇಶವಿದೆ. ಸೋತವನು ಮತ್ತೆ ಪಂಥಾಹ್ವಾನ ನೀಡುತ್ತಿರಬೇಕಾದರೆ ಅವನು ನಿಸ್ಸಹಾಯಕನೆಂದು ನನಗನಿಸುತ್ತಿಲ್ಲ. ಅಂದರೆ ಅವನು ಇಷ್ಟು ಬೇಗ ನನಗಿಂತ ಬಲಶಾಲಿಯಾದನೆ? ಇಲ್ಲ ಸ್ವಾಮಿ, ಅವನು ನಿಮಗಿಂತ ಬಲವಂತನಾಗಲು ಸಾಧ್ಯವೇ ಇಲ್ಲ. ಸುಗ್ರೀವ ಈ ಬಾರಿ ಯಾರೋ ಬಲವಂತರ ಸಹಾಯದಿಂದ ಬಂದಿರಬೇಕೆನಿಸುತ್ತಿದೆ. ಅವನ ಸಹಾಯಕ್ಕೆ ಬರಬಲ್ಲ ವೀರರು ಯಾರಿದ್ದಾರೆ? ನನ್ನ ಪರಾಕ್ರಮ ತಿಳಿದ ಯಾರು ತಾನೇ ಆ ಸುಗ್ರೀವನಿಗೆ ಸಹಾಯ ಮಾಡಲು ಸಾಧ್ಯ? ಹಾಗಿದ್ದರೆ ಅವನು ಮೊದಲ ಸಲಕ್ಕೆ ಅವರ ಸಹಾಯ ಪಡೆಯಬಹುದಿತ್ತಲ್ಲ. ಅವರ ಉಪಾಯದಲ್ಲಿ ಏನೋ ತೊಡಕುಂಟಾಗಿರಬಹುದು. ಈ ಬಾರಿ ಸುಗ್ರೀವನ ಜೊತೆಗೆ ಬಲಿಷ್ಠನೊಬ್ಬ ಖಂಡಿತ ಇರುತ್ತಾನೆ. ಬರಲಿ ಬರಲಿ, ಎಂತಹ ಬಲಿಷ್ಠನೇ ಬರಲಿ, ಅವನನ್ನು ಇನ್ನೊಮ್ಮೆ ನನ್ನ ನೆಮ್ಮದಿಯನ್ನು ಕೆಡಿಸದಂತೆ ಆ ಸುಗ್ರೀವನನ್ನು ಮುಗಿಸಿ ಬಂದು ಬಿಡುತ್ತೇನೆ. ನೀನು ಧೈರ್ಯವಾಗಿರು, ನಾನು ಬೇಗ ಬರುತ್ತೇನೆ. ಸ್ವಾಮಿ, ಆ ಬಲಿಷ್ಠನ ಬಗ್ಗೆ ನಮ್ಮ ಕುಮಾರ ಅಂಗದ ಹೇಳಿದ. ಅಂಗದ ಏನು ಹೇಳಿದ? ಅಂಗದ ಏನು ಹೇಳಿದ ತಾರೆ? ನಿನ್ನ ಈ ಆತಂಕಕ್ಕೂ ಅಂಗದನ ಆ ಮಾತಿಗೂ ಏನೋ ಸಂಬಂಧವಿರಬಹುದು. ಅದೇನೆಂದು ಹೇಳು. ಹೇಳುತ್ತೇನೆ ಸ್ವಾಮಿ. ನಮ್ಮ ಪುತ್ರ ಅಂಗದ ಅರಣ್ಯದಲ್ಲಿ ಸಂಚರಿಸುತ್ತಿರುವಾಗ ನಮ್ಮ ಗೂಢಾಚಾರರು ಅವನಿಗೊಂದು ವಿಷಯವನ್ನು ತಿಳಿಸಿದರಂತೆ. ಅಂಗದ ಬಂದು ನನ್ನ ಬಳಿ ಹೇಳಿದ. ಅದೇನೆಂದರೆ, ನರವಾನರ ಮೈತ್ರಿಯ ಉದ್ದೇಶ ದಶಕಂಠನ ನಾಶದ ಸಂದೇಶ. ಹೌದೇ? ಹೌದು ಸ್ವಾಮಿ. ಸೂರ್ಯವಂಶದವರಾದ ಅಯೋಧ್ಯೆಯ ದಶರಥ ಪುತ್ರರಾದ ಆ ರಾಮ ಲಕ್ಷ್ಮಣರು ಕಾಡಿಗೆ ಬಂದಿರುವರಂತೆ. ನಿಮ್ಮ ಸಹೋದರ ಸುಗ್ರೀವನಿಗೆ ಅವರು ಪ್ರಿಯರಾದವರೆಂದರೆ ಸಂದೇಹ ಬರುವುದಿಲ್ಲವೇ? ಕೇವಲ ಗೂಢಾಚಾರರ ವಾರ್ತೆಯ ಮೇಲೆ ನನ್ನಂತ ವೀರರು ಸಂದೇಹಗೊಂಡು ಧೈರ್ಯಗೆಡುವುದು ಉಚಿತವೇ ತಾರೆ? ಆದರೆ ಇದು ಕೇವಲ ವಾರ್ತೆಯೆಂದು ಕಡೆಗಣಿಸಿ ಆತುರ ಪಡುವುದು ಉಚಿತವಲ್ಲವೆನ್ನುವುದು ನನ್ನ ಭಾವನೆ. ತನ್ನ ಭುಜಬಲದ ಮೇಲೆ ಭರವಸೆ ಇರುವ ಯಾವ ವೀರನು ಇಂಥ ನೆಪ ಒಡ್ಡಿ ಕೈ ಕಟ್ಟಿ ಕುಳಿತುಕೊಳ್ಳುವುದಿಲ್ಲ ತಾರೆ. ಇಲ್ಲ ಸ್ವಾಮಿ, ನೀವು ಈ ವಿಷಯದಲ್ಲಿ ಬಹಳ ಎಚ್ಚರದಿಂದಿರಬೇಕು. ಅಂದರೆ ಆ ರಾಮ ಸುಗ್ರೀವನ ಬೆಂಬಲಕ್ಕಿದ್ದಾನೆ, ಆ ಧೈರ್ಯದ ಮೇಲೆ ನನಗೆ ಪಂಥಾಹ್ವಾನ ನೀಡುತ್ತಿದ್ದಾನೆ ಎಂದು ಹೇಳುತ್ತಿರುವೆಯಾ? ಹೌದು ಸ್ವಾಮಿ. ಆ ರಾಮ ಮಹಾಯುದ್ಧ ಚತುರನಂತೆ, ಅಜೇಯನಂತೆ. ಅದು ನಿಜವೆಂದರೆ ಅಂತವನ ಬಳಿ ನೀವು ವಿರೋಧ ಕಟ್ಟಿಕೊಳ್ಳುವುದು ಸರಿಯಲ್ಲ. ಸುಗ್ರೀವನ ಆಹ್ವಾನವನ್ನು ಕೇಳಿ ಕೆರಳಿರುವ ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿಕೊಳ್ಳಿ. ಬನ್ನಿ, ಸ್ವಲ್ಪ ಹೊತ್ತು ಕುಳಿತು ಯೋಚಿಸಿ. ಏಕೆ ಆ ವಾಲಿ ಇಷ್ಟು ಹೊತ್ತಾದ್ರೂ ಹೊರಗೆ ಬರುತ್ತಿಲ್ಲವಲ್ಲ? ಹೌದು, ಇದು ಬಹಳ ವಿಚಿತ್ರವಾಗಿದೆಯಲ್ಲ. ನಮ್ಮ ಪ್ರಭುಗಳ ಧ್ವನಿ ಕೇಳಿ ಇಷ್ಟು ಹೊತ್ತಿಗೆ ಅಬ್ಬರಿಸಿ ಹಾರಿ ಹೊರಬರಬೇಕಿತ್ತು. ಅಥವಾ ವಾಲಿಯು ಗುಹೆಯೊಳಗಿಲ್ಲವೋ? ಇಲ್ಲದಿದ್ದರೆ ಗೆದ್ದ ಉತ್ಸಾಹದಲ್ಲಿ ಸುರಪಾನ ಮಾಡಿ ಗಾಢ ನಿದ್ರೆಯಲ್ಲಿ ಮುಳುಗಿರಬಹುದೇ? ಆ ವಾಲಿ ಎದುರಿರಬಹುದೇ? ಇದು ಹೇಗೆ ಸಾಧ್ಯ? ಗೆದ್ದವನು ಸೋತವನಿಗೆ ಹೆದರುವನೇ?
ನಿಮ್ಮ ಯಾವ ಪ್ರಶ್ನೆಗಳಿಗೂ ನನ್ನಲ್ಲಿ ಉತ್ತರವಿಲ್ಲ. ನನಗೂ ಇದು ವಿಚಿತ್ರವೆನಿಸುತ್ತಿದೆ. ಅಥವಾ ರಾಮಲಕ್ಷ್ಮಣರು ನಿಮ್ಮ ಜೊತೆ ಇರುವುದನ್ನ ಅವನಿಗೆ ಯಾರಾದರೂ ಹೇಳಿದ್ದಾರೆಯೇ? ಅದು ಹೇಗೆ ಸಾಧ್ಯ ಹನುಮಂತ? ವಾಲಿಯ ಗೂಢಾಚಾರರು ಎಲ್ಲೆಡೆ ಹರಡಿಕೊಂಡಿದ್ದಾರೆ ಮಹಾಪ್ರಭು. ಏನೇ ಆಗಲಿ, ರಾಮ ಹೇಳುವವರೆಗೂ ನಾನು ಇಲ್ಲಿಂದ ಕದರುವುದಿಲ್ಲ. ಹೌದು, ಬಂದ ಕಾರ್ಯವನ್ನು ಪೂರೈಸದೆ ಹಿಂದಿರುಗಬಾರದು. ರಾಮಚಂದ್ರನು ಈ ಸಲ ವಾಲಿಯನ್ನು ಸಂಹರಿಸುವ ಆಶ್ವಾಸನೆ ನೀಡಿರುವಾಗ ಈ ಅವಕಾಶವನ್ನು ನಾವು ಕಳೆದುಕೊಳ್ಳಬಾರದು. ಅದು ಸರಿ. ಆದರೆ ವಾಲಿಯನ್ನು ಗುಹೆಯಿಂದ ಹೊರಬರುವ ಹಾಗೆ ಮಾಡುವುದು ಹೇಗೆ? ಹೇಗೆ ಎಂದರೆ ನಮ್ಮ ಪ್ರಭುಗಳು ಮತ್ತಷ್ಟು ಮಗದಷ್ಟು ಕೆಣಕಿ ನುಡಿಯಬೇಕು. ಅವನ ಕೋಪವನ್ನು ಕೆರಳಿಸಬೇಕು. ಹೌದು, ಅದೇ ಸರಿ. ಹೋಗಿ, ನೀವು ಮರೆಯಲ್ಲಿ ನಿಲ್ಲಿ. ವಾಲಿ ಯಾವ ಕ್ಷಣದಲ್ಲೂ ಬೇಕಾದರೂ ಇಲ್ಲಿಗೆ ಬರಬಹುದು. ನಡೆಯಿರಿ. ಸಹೋದರ, ವಾಲಿ ಇಷ್ಟೊತ್ತಾದರೂ ಹೊರಗೆ ಬಾರದೇ ಇರುವುದಕ್ಕೆ ಏನಾದರೂ ಕಾರಣವಿರಬಹುದೇ? ಇರಬಹುದು ಲಕ್ಷ್ಮಣ. ಹನುಮಂತನು ಹೇಳಿದಂತೆ ವಾಲಿಯ ಗೂಢಾಚಾರರು ನಮ್ಮ ವಿಷಯವನ್ನು ಅವನಿಗೆ ತಿಳಿಸಿರಬಹುದು. ಹೊರಗೆ ಬಾ. ಪ್ರಭು, ಈಗ ನನ್ನ ಒಂದು ಮಾತು ಕೇಳುವಿರಾ? ಅದೇನು ಮಾತು ಹೇಳುತ್ತಾರೆ? ಈ ಸಂದಿಗ್ಧ ಪರಿಸ್ಥಿತಿಯಿಂದ ಪಾರಾಗಲು ಒಂದು ಮಾರ್ಗವಿದೆ. ಏನದು? ಈ ಕೂಡಲೇ ಸುಗ್ರೀವನನ್ನು ಕಂಡು ಪ್ರೀತಿಯಿಂದ ಮಾತನಾಡಿ ಅವನಿಗೆ ಯುವರಾಜ್ಯಾಭಿಷೇಕವನ್ನು ಮಾಡುವುದು. ಆ ದುಷ್ಟ ಸುಗ್ರೀವನಿಗೆ ನಾನು ಯುವರಾಜ ಪಟ್ಟಾಭಿಷೇಕ ಮಾಡಿಸಬೇಕೆ? ಹೌದು ಸ್ವಾಮಿ, ಎಷ್ಟೇ ಆಗಲಿ ಅವನು ನಿಮ್ಮ ಸೋದರ. ಸೋದರ ದ್ವೇಷ ಎಲ್ಲಿಯವರೆಗೆ? ಇದರಿಂದ ಆ ರಾವಣನೊಡನೆ ಮೈತ್ರಿಯು ಶುಭಕರವಾಗುತ್ತದೆ. ತಾರೆ, ನನಗೇನಾದರೂ ಆಗಿಬಿಡುವುದೆಂಬ ಭಯದಲ್ಲಿ ಆ ದುಷ್ಟ ಸುಗ್ರೀವ ಮಾಡಿದ ತಪ್ಪನ್ನೆಲ್ಲ ಮರೆತು ಬಿಟ್ಟೆಯಾ? ಏನೋ ವಿಷಗಳಿಗೆ ನಡೆಯಬಾರದು ನಡೆದು ಹೋಯಿತು. ತಮ್ಮನ ತಪ್ಪನ್ನು ಕ್ಷಮಿಸುವುದು ಅಣ್ಣನ ಕರ್ತವ್ಯ. ಅವನು ಎಲ್ಲಿದ್ದರೂ ಹೇಗಿದ್ದರೂ ನಿಮ್ಮ ಸಹೋದರನಲ್ಲವೇ? ಸಹೋದರನಿಗಿಂತ ಹತ್ತಿರದ ಬಂದು ಯಾರಿರುವುದಕ್ಕೆ ಸಾಧ್ಯ? ಅಣ್ಣನ ಸಾವನ್ನು ಬಯಸುವವನು ತಮ್ಮನಲ್ಲ, ಶತ್ರು. ಬೇಡಿ ಸ್ವಾಮಿ, ಹಾಗನ್ನಬೇಡಿ. ಅವನನ್ನು ಯುವರಾಜನನ್ನಾಗಿ ಮಾಡಿದರೆ ನಿಮ್ಮ ಮೇಲಿನ ವೈರ ಭಾವನೆಯನ್ನು ತೊರೆಯುತ್ತಾನೆ. ಅವನ ವೈರದಿಂದ ನನಗೇನಾಗುತ್ತದೆ? ತಾರೆ, ನಾನೇನು ಹೇಳಿ ಅಲ್ಲ, ಪರಾಕ್ರಮವಿಲ್ಲದವನಲ್ಲ. ಆ ಸುಗ್ರೀವನ ಬೆಂಬಲಕ್ಕೆ ಹರಿಯರ ಬ್ರಹ್ಮಾದಿಗಳೇ ಬಂದರೂ ಅವರನ್ನು ಎದುರಿಸಿ ನಿಲ್ಲುವ ಸಾಮರ್ಥ್ಯ ನನ್ನಲ್ಲಿದೆ. ತಾರೆ, ನನ್ನನ್ನು ತಡೆಯದಿರು. ಈಗಲೇ ಆ ಸುಗ್ರೀವನನ್ನು ದಮನ ಮಾಡಿ ಬರುತ್ತೇನೆ. ಬೇಡಿ ಸ್ವಾಮಿ, ಈ ಕೋಪವನ್ನು ಬಿಡಿ. ಆ ರಾಮನೊಡನೆ ಕಲಹ ಮಾಡುವುದು ಯುಕ್ತವಲ್ಲ. ಪರಿಣಾಮವೇನಾಗಬಹುದೆಂಬ ಖಚಿತ ನಂಬಿಕೆ ಇಲ್ಲದೆ ಆವೇಶದಿಂದ ಮುನ್ನುಗ್ಗುವುದು ತರವಲ್ಲ. ಹೇ ವಾಲಿ, ಹೇಳಿ, ಇನ್ನು ಏಕೆ ಒಳಗೆ ಕುಳಿತಿರುವೆ? ನನ್ನಿಂದ ಹತನಾಗುವೆನೆಂದು ಭಯ ಉಂಟಾಯಿತೆ? ಹೊರಗೆ ಬಾ. ವೀರನಂತೆ ನನ್ನೊಂದಿಗೆ ಹೋರಾಡು, ಇಲ್ಲವೇ ಸೋತೆನೆಂದು ಶರಣಾಗತನಾಗು. ಕೇಳಿದೆಯಾ ತಾರೆ ಆ ಉದ್ದಟತನದ ಮಾತುಗಳನ್ನ? ಆ ಸುಗ್ರೀವನ ಮರ್ಮಾಘಾತದ ಮಾತುಗಳನ್ನು ಕೇಳುತ್ತಾ ನಾನು ಹೇಗೆ ತಾನೇ ಸುಮ್ಮನಿರಲಿ? ಇಂತಹ ಸಮಯದಲ್ಲಿ ನೀವು ಸಂಯಮವನ್ನು ತಾಳಬೇಕು. ಅವನ ಕುತಂತ್ರಗಳನ್ನು ಅರ್ಥ ಮಾಡಿಕೊಳ್ಳಿ ಸ್ವಾಮಿ. ನನಗೇಕೋ ಭಯವಾಗುತ್ತಿದೆ. ಭಯ ಪಡಬೇಡ ತಾರೆ. ಅವನ ತಂತ್ರ ಕುತಂತ್ರಗಳನ್ನೆಲ್ಲ ಅತಂತ್ರಗೊಳಿಸುವ ಶಕ್ತಿ ನನ್ನಲ್ಲಿದೆ. ಶೂರನಿಗೆ ಶತ್ರುವಿನ ತಿರಸ್ಕಾರದ ಮಾತುಗಳನ್ನು ಕೇಳುವುದಕ್ಕಿಂತ ಮರಣವೇ ಮೇಲು. ನಾನು ಆ ಸುಗ್ರೀವನ ಸೊಕ್ಕನ್ನು ಅಡಗಿಸಿ ಬರುತ್ತೇನೆ. ನೀನು ಧೈರ್ಯವಾಗಿರು. ತಾರೆ 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 ರಾಮ ಅವನನ್ನೇಕೆ ಬೆಂಬಲಿಸುತ್ತಾನೆ? ಸುಗ್ರೀವನನ್ನು ಬೆಂಬಲಿಸುವ ಅವಶ್ಯಕತೆಯಾದರೂ ಶ್ರೀರಾಮನಿಗೇಕಿದೆ? ನಾನೇನು ಶ್ರೀರಾಮನ ಶತ್ರು ಅಲ್ಲವಲ್ಲ. ನಾನು ಶ್ರೀರಾಮನಿಗೆ ಯಾವ ಕೇಡನ್ನು ಬಯಸಿಲ್ಲವಲ್ಲ. ಆದ್ದರಿಂದ
ಶ್ರೀರಾಮನಿಂದ ನನಗೆ ಯಾವ ಆಪತ್ತು ಸಂಭವಿಸುವುದಿಲ್ಲ. ವಿವೇಕಿಯಾದ ಶ್ರೀರಾಮನು ಅಣ್ಣ ತಮ್ಮನ ನಡುವೆ ಪ್ರವೇಶಿಸಲಾರ. ನೀನು ನಿಶ್ಚಿಂತೆಯಾಗಿರು. ನಾನು ಈಗಲೇ ಹೋಗಿ ಆ ಸುಗ್ರೀವನ ಆರ್ಭಟವನ್ನು ಅಡಗಿಸಿ ಬರುತ್ತೇನೆ. ಸ್ವಾಮಿ, ನೀವು ಹೊರಗೆ ಹೋಗದಿರಲ್ಲ ಸಾಧ್ಯವೇ? ತಾರೆ 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 ತಾರೆ, ಏಕೆ ನೀನು ಇಷ್ಟೊಂದು ಕಂಗಾಲಾಗಿರುವೆ? ಏಕೆ ನನ್ನನ್ನು ತಡೆಯುತ್ತಿರುವೆ? ನಿನ್ನ ಪತಿಯ ಪರಾಕ್ರಮದ ಮೇಲೆ ನಿನಗೆ ನಂಬಿಕೆ ಇಲ್ಲವೇ? ಇದೆ ಸ್ವಾಮಿ, ಖಂಡಿತ ಇದೆ. ದುರಾದೃಷ್ಟದ ನೆರಳು ಸೋಕಿದಾಗ ಯಾವ ಪರಾಕ್ರಮವೂ ಕಾಯಲಾರದು. ತಾರೆ, ನೀನು ಹೆದರಬೇಡ. ನಾನು ಈಗ ಹೋಗಿ ಆ ಸುಗ್ರೀವನ ಸೊಕ್ಕನ್ನು ಅಡಗಿಸಿ ಬರುತ್ತೇನೆ ವಿನಃ ಅವನ ಪ್ರಾಣ ತೆಗೆಯುವ ಕಾರ್ಯ ಮಾಡುವುದಿಲ್ಲ. ನೀನು ನಿಶ್ಚಿಂತೆಯಾಗಿರು, ನಾನು ಬೇಗ ಬರುತ್ತೇನೆ. ಇನ್ನು ಏಕೆ ಒಳಗೆ ಕುಳಿತಿರುವೆ? ನನ್ನಿಂದ ಹತನಾಗುವೆನೆಂದು ಭಯವೇ? ಎಲ್ಲವೋ ಸುಗ್ರೀವ, ಮದಾಂಧ, ಮೊದಲು ತಿಂದ ಹೊಡೆತಗಳನ್ನು ಇಷ್ಟು ಬೇಗ ಮರೆತು ಬಿಟ್ಟೆಯಾ? ಮತ್ತೆ ಬಂದು ನನ್ನ ಕೆರಳಿಸಲು ನಿನಗೆಷ್ಟು ಧೈರ್ಯ, ನಿನಗೆಷ್ಟು ಅಹಂಕಾರ! ನಿನ್ನ ಅಹಂಕಾರವನ್ನು ಕ್ಷಣ ಮಾತ್ರದಲ್ಲೇ ಅಡಗಿಸಿ ಬಿಡುತ್ತೇನೆ. ಒಮ್ಮೆ ಗೆದ್ದ ಮಾತ್ರಕ್ಕೆ ಸದಾ ಗೆಲ್ಲುವನೆಂದು ಭ್ರಮಿಸಬೇಡ ವಾಲಿ. ನಿನ್ನ ಶೌರ್ಯದ ಅಹಂಕಾರಕ್ಕೆ ಹಿಂದೆ ಕೊನೆ. ವೃಥಾ ನನ್ನ ಗದಾಘಾತಕ್ಕೆ ಏಕೆ ನಿನ್ನ ಜೀವ ತೆತ್ತುವೆ? ಜೀವ ಬೇಕಿದ್ದರೆ ಇಲ್ಲಿಂದ ಓಡಿ ಹೋಗು. ಹೌದು, ಜೀವ ಬೇಕು, ನಿನ್ನ ಜೀವ ಬೇಕು. ಒಡ ಹುಟ್ಟಿದವನನ್ನು ಅನಾಥನಂತೆ ಬೀದಿಗೆ ತಳ್ಳಿದ ನಿನ್ನ ತಪಾತಕ್ಕೆ ಬದುಕಿರಬಾರದು. ನನ್ನ ಜೀವ ತೆಗೆವೆಯಾ? ಯಾರ ಸಾವು ಯಾರ ಬದುಕು ನಿರ್ಧಾರವಾಗಲಿ. ಬಾ.
ನನ್ನ ಮೇಲೆ ಬಾಣ ಪ್ರಯೋಗ ಮಾಡಿದ ವೀರ ನೀನೇನು? ಹೌದು ವಾಲಿ, ನಾನು ದಶರಥ ಪುತ್ರ ರಾಮ. ಇವನು ನನ್ನ ಸೋದರ ಲಕ್ಷ್ಮಣ. ರಾಮಚಂದ್ರ, ನೀನು ಚಕ್ರವರ್ತಿಯ ಪುತ್ರ, ಸತ್ಕುಲ ಪ್ರಸೂತ, ಸದ್ಗುಣ ಸಂಪನ್ನ, ಮಹಾ ತೇಜಸ್ವಿ. ನೀನು ಸದಾ ಸದ್ಮಾರ್ಗಾಚರಣೆಯಲ್ಲಿ ನಿರತನಾಗಿರುವ ಸತ್ಯವಂತ ಎಂದು ಕೇಳಿದ್ದೇನೆ. ಹೌದು, ನೀನು ಕೇಳಿದ ಪ್ರತಿಯೊಂದು ಮಾತು ಸತ್ಯವಾನರ ವೀರ. ಅದೆಲ್ಲ ಸತ್ಯವಾಗಿದ್ದರೆ ಈಗೇಕೆ ಮಾಡಿದ ರಾಮಚಂದ್ರ? ಸುಗ್ರೀವನೊಂದಿಗೆ ಹೋರಾಡುತ್ತಿದ್ದ ನನ್ನ ಮೇಲೆ ಮರೆಯಿಂದ ಏಕೆ ಬಾಣ ಪ್ರಯೋಗಿಸಿದೆ? ಕ್ಷತ್ರಿಯ ಧರ್ಮವನ್ನು ಪಾಲಿಸುವ ನೀನು ಇಂಥ ಈನ ಕೆಲಸವನ್ನು ಏಕೆ ಮಾಡಿದೆ? ರಾಘವ, ನಿನ್ನ ಸತ್ಕುಲ ಸನ್ನಡತೆಯ ನಂಬಿಕೆಯ ಮೇಲೆ ನನ್ನ ಪತ್ನಿ ತಡೆದರೂ ಕೇಳದೆ ಯುದ್ಧ ಮಾಡಲು ಬಂದೆ. ನನಗೂ ನಿನಗೂ ಯಾವ ಪರಿಚಯವಿಲ್ಲ, ಯಾವ ದ್ವೇಷವೂ ಇಲ್ಲ. ನಾನು ನಿನಗೆ ಯಾವ ಕೇಡನ್ನು ಬಯಸಿಲ್ಲ. ನೀನು ನೀತಿಯನ್ನು ಧರ್ಮವನ್ನು ಮೀರಿ ನಡೆದುಕೊಳ್ಳುವುದಿಲ್ಲ ಎಂಬ ನನ್ನ ನಂಬಿಕೆಯನ್ನು ಸುಳ್ಳು ಮಾಡಿಬಿಟ್ಟೆ ರಾಮಚಂದ್ರ, ಸುಳ್ಳು ಮಾಡಿಬಿಟ್ಟೆ. ತಡೆ ಲಕ್ಷ್ಮಣ, ಏನು ಮಾತನಾಡಬೇಡ. ಕೊನೆಯ ಕ್ಷಣಗಳನ್ನು ಎಣಿಸುತ್ತಿರುವವನು ಏನು ಹೇಳಬೇಕೆಂದಿರುವನು ಎಲ್ಲವನ್ನೂ ಹೇಳಲಿ. ನಾವು ಅದನ್ನ ಸಾವಧಾನದಿಂದ ಕೇಳಬೇಕು. ರಾಮಚಂದ್ರ, ವಿನಾಕಾರಣ ನನ್ನ ಮೇಲೆ ಬಾಣ ಪ್ರಯೋಗಿಸಿದ ನೀನು ನಿರ್ದಯ, ಹೃದಯ ಶೂನ್ಯ, ನಿಜವಾದ ಧರ್ಮಾತ್ಮನಲ್ಲ, ಧರ್ಮದ ಸೋಗು ಹಾಕಿದವನು, ಸತ್ಪುರುಷನಂತೆ ವರವೇಷ, ಆದರೆ ಅಂತರಂಗದಲ್ಲಿ ಮಹಾಪಾಪಿ. ಯಾವ ಪಾಪವನ್ನು ಮಾಡದ ನನ್ನ ಮೇಲೆ ನೀವೇಕೆ ಬಾಣ ಪ್ರಯೋಗಿಸಿದೆ? ಹೇಳು ರಾಮಚಂದ್ರ, ಹೇಳು, ಏಕೆ? ಅದನ್ನು ನಾನು ಹೇಳುತ್ತೇನೆ. ಬೇಡ, ನಾನು ನಿನ್ನೊಂದಿಗೆ ಮಾತನಾಡುವುದಿಲ್ಲ. ನಾನು ರಾಮನೊಡನೆ ಮಾತನಾಡಲು ಬಯಸುತ್ತೇನೆ. ಹೇಳುವಾಲಿ, ನಿನ್ನ ಮನಸ್ಸಿನಲ್ಲಿ ಅದೇನಿದೆಯೋ ಎಲ್ಲವನ್ನೂ ಹೇಳಿಬಿಡು. ನಾನು ಅದನ್ನು ಕೇಳುತ್ತೇನೆ. ನಂತರ ನಿನ್ನ ಪ್ರಶ್ನೆಗಳಿಗೆ ನಾನು ಉತ್ತರವನ್ನು ಕೊಡುತ್ತೇನೆ. ರಾಮಚಂದ್ರ, ನಾನು ಕಂದಮೂಲಗಳನ್ನು ಫಲಗಳನ್ನು ತಿಂದು ಜೀವಿಸುವ ವಾನರ. ನನ್ನದೇ ನಾಡಿನಲ್ಲಿ ಸ್ವಇಚ್ಛೆಯಿಂದ ಸಂಚರಿಸುವವನು. ನಾನು ನಿನ್ನೊಡನೆ ಯುದ್ಧ ಮಾಡಲು ಬಂದವನಲ್ಲ. ನೀನು ನಿಷ್ಕಾರಣವಾಗಿ ನನ್ನನ್ನು ಏಕೆ ಕೊಂದೆ? ಧರ್ಮ ಅಧರ್ಮಗಳನ್ನು ತಿಳಿದ ಯಾರು ತಾನೇ ಇಂಥ ಕ್ರೂರ ಕಾರ್ಯವನ್ನು ಮಾಡುತ್ತಾರೆ? ರಾಮ, ರಾಮ, ನಾನೊಂದು ಪ್ರಶ್ನೆ ಕೇಳಲೆ? ಕೇಳುವಾಲಿ, ಕೇಳು. ರಾಮಚಂದ್ರ, ಹೆಣ್ಣು, ಹೊನ್ನು, ಮಣ್ಣು ಈ ಮೂರು ಯುದ್ಧಕ್ಕೆ ಕಾರಣವೆಂದು ಜ್ಞಾನಿಗಳು ಹೇಳುತ್ತಾರೆ. ನನ್ನ ರಾಜ್ಯದ ಮೇಲೆ ನಿನಗೆ ಆಸೆ ಆಯಿತೆ? ಯಾವುದರ ಲೋಭದಿಂದ ನೀನು ಈ ಕೃತ್ಯವನ್ನು ಎಸಗಿದೆ? ಯಾವ ಕಾರಣಕ್ಕಾಗಿ ನೀನು ನನ್ನನ್ನು ಕೊಂದೆ? ಯಾರಾದರೂ ಸತ್ಪುರುಷರು ವಾಲಿಯನ್ನು ಏಕೆ ಕೊಂದೆ ಎಂದು ಕೇಳಿದರೆ ನೀನು ಏನು ಹೇಳುವೆ? ಏನು ಉತ್ತರ ಕೊಡುವೆ? ಹೇಳು ರಾಮಚಂದ್ರ, ಹೇಳು. ಹೇಳುತ್ತೇನೆ ವಾಲಿ, ನಿನ್ನ ಎಲ್ಲ ಪ್ರಶ್ನೆಗಳಿಗೆ ನಾನು ಉತ್ತರವನ್ನು ಹೇಳುತ್ತೇನೆ. ವಾಲಿ, ಧರ್ಮ, ಅರ್ಥ, ಕಾಮಗಳ ಸ್ವರೂಪವನ್ನು ಮತ್ತೆ ಲೌಕಿಕ ವ್ಯವಹಾರವನ್ನು ಅರಿಯದಿರುವ ನೀನು ಮೂರ್ಖನಂತೆ ನನ್ನನ್ನು ಏಕೆ ನಿಂದಿಸುತ್ತಿರುವೆ? ಬುದ್ಧಿ ಸಂಪನ್ನರೊಂದಿಗೆ, ಜ್ಞಾನ ವೃದ್ಧರೊಂದಿಗೆ, ಆಚಾರ್ಯರೊಂದಿಗೆ ಧರ್ಮದ ಬಗೆಗೆ ಜಿಜ್ಞಾಸ ಮಾಡಿ ಅದರ ರಹಸ್ಯವನ್ನು ನೀನು ಅರಿತವನಲ್ಲ. ವಾನರ ಸಹಜವಾದ ಚಪಲತೆಯಿಂದ ನನ್ನನ್ನು ನಿಂದಿಸಿದರೆ ಏನು ಪ್ರಯೋಜನವಾಲಿ? ನನ್ನದು ಅಧರ್ಮವಾದರೆ ನಿನ್ನದು ಹೇಗೆ ಧರ್ಮವಾಗುತ್ತದೆ? ಹೇಳು ರಾಮಚಂದ್ರ, ಹೇಳು. ವಾಲಿ, ಧರ್ಮ ವತ್ಸಲನಾದ ನೃಪಶ್ರೇಷ್ಠನಾದ ಭರತ ಆಳುತ್ತಿರುವಾಗ ಧರ್ಮಕ್ಕೆ ಹಾನಿ ಹೇಗೆ ಉಂಟಾಗುತ್ತದೆ? ನಾವು ಕ್ಷತ್ರಿಯ ಧರ್ಮವನ್ನು ಪಾಲಿಸುತ್ತಾ ಭರತನ ಆಜ್ಞೆಯಂತೆ ಅಧರ್ಮಿಗಳನ್ನು ಶಿಕ್ಷಿಸುವುದು ನಮ್ಮ ಕರ್ತವ್ಯವೆಂದು ನಾನು ತಿಳಿದಿದ್ದೇನೆ. ನೀನು ಧರ್ಮವನ್ನು ಮೀರಿ ನಡೆದುಕೊಂಡಿರುವೆ, ಅತಿ ನಿಂದ್ಯವಾದ ಕಾರ್ಯವನ್ನು ಮಾಡಿರುವೆ, ಕಾಮುಕನಂತೆ ವರ್ತಿಸಿರುವೆ. ರಾಜನಾದವರು ನಡೆದುಕೊಳ್ಳಬೇಕಾದ ಧರ್ಮ ಮಾರ್ಗದಲ್ಲಿ ನೀನು ನಡೆದುಕೊಳ್ಳುತ್ತಿರಲಿಲ್ಲ. ಅದನ್ನು ನೀನು ಹೇಗೆ ಹೇಳುವೆ?
ಧರ್ಮ ಮಾರ್ಗದಲ್ಲಿ ನಡೆಯುವವರಿಗೆ ಹಿರಿಯ ಸೋದರ ವಿದ್ಯಾದಾನ ಮಾಡಿದ್ದ ಗುರು ತಂದೆಗೆ ಸಮಾನರಾಗುತ್ತಾರೆ. ಕಿರಿಯ ಸೋದರ ಶಿಷ್ಯ ಇಂಥವರೆಲ್ಲ ಮಕ್ಕಳಿಗೆ ಸಮಾನರಾಗುತ್ತಾರೆ. ನಿನ್ನ ಕಿರಿಯ ಸೋದರನಾದ ಸುಗ್ರೀವನನ್ನು ರಾಜಭ್ರಷ್ಟನನ್ನಾಗಿ ಮಾಡಿದ್ದು ಮಾತ್ರವಲ್ಲದೆ ಅವನ ಪತ್ನಿಯೊಡನೆ ನೀನು ಸಂಬಂಧವನ್ನು ಬೆಳೆಸಿದೆ. ಸೊಸೆಯ ಸ್ಥಾನದಲ್ಲಿರುವ ರುಮೆಯೊಡನೆ ಸಂಬಂಧ ಬೆಳೆಸುವುದು ಮಹಾಪಾಪದ ಕಾರ್ಯ. ನಿನ್ನ ಅಧರ್ಮ ಕಾರ್ಯಗಳಿಗೆ ನಾನು ಶಿಕ್ಷೆಯನ್ನು ನೀಡಿದ್ದೇನೆ. ನೀನು ಮಾಡಿದ ಮಹಾಪಾಪ ಕಾರ್ಯಗಳಿಗೆ ಇದೇ ಸೂಕ್ತವಾದ ಶಿಕ್ಷೆ. ನನಗೆ ಶಿಕ್ಷೆ ವಿಧಿಸಲು ನೀನು ಯಾರು? ನಿನಗೆ ಈ ಅಧಿಕಾರ ಕೊಟ್ಟವರು ಯಾರು? ವಾಲಿ, ಈ ಭೂಮಂಡಲಕ್ಕೆ ನನ್ನ ಸೋದರ ಭರತನೇ ಚಕ್ರವರ್ತಿ. ನಾವು ಅವನ ಆಜ್ಞಾಧಾರಕರು. ಧರ್ಮ ಪಾಲನೆ, ಅಧರ್ಮಿಗಳಿಗೆ ಶಿಕ್ಷೆ, ಇದೇ ಭರತನ ಶಾಸನ. ಆ ಶಾಸನವನ್ನು ನಾವು ಕಾರ್ಯರೂಪಕ್ಕೆ ತಂದಿದ್ದೇವಷ್ಟೇ. ರಾಮ, ಇದನ್ನೆಲ್ಲ ನೀನು ಸುಗ್ರೀವನಿಗಾಗಿ ಮಾಡಿದೆಯಾ? ಸುಗ್ರೀವ ನನ್ನ ಮಿತ್ರ. ನಾವಿಬ್ಬರು ಸಮಾನ ದುಃಖಿಗಳು. ನನ್ನ ಶ್ರೇಯಸ್ಸಿಗಾಗಿ ಅವನು ಪ್ರತಿಜ್ಞಾಬದ್ಧನಾಗಿದ್ದಾನೆ. ಅವನ ಶ್ರೇಯಸ್ಸಿಗಾಗಿ ನಾನು ಕಾರ್ಯಶೀಲನಾಗಿದ್ದೇನೆ. ಅಗ್ನಿ ಸಾಕ್ಷಿಯಾಗಿ ನಾನು ಸುಗ್ರೀವನ ಸ್ನೇಹವನ್ನು ಅಂಗೀಕರಿಸಿದ್ದೇನೆ. ಎಲ್ಲರ ಸಮಕ್ಷಮದಲ್ಲಿ ನಾನು ನಿನ್ನನ್ನು ಸಂಹರಿಸುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದ್ದೇನೆ. ಪ್ರತಿಜ್ಞಾ ಪಾಲನೆ ಕ್ಷತ್ರಿಯನ ಪರಮ ಧರ್ಮ.